ಕೊಡಬೇಕಂತೇಳಿ ಈಗಾಗಲೇ ಕೂಡ ನಾವು ಡೆಲ್ಲಿಯಲ್ಲಿ ಕೂಡ ಬೆಂಗಳೂರಲ್ಲಿ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯವರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ನಾವು ಈಗಾಗಲೇ ಸಭೆಗಳನ್ನು ಮಾಡಿದ್ವಿ. ಸನ್ಮಾನ್ಯ ಸಿದ್ದರಾಮಯ್ಯವರು ಆವಾಗ ಒಪ್ಕೊಂಡಿದ್ರು, ನಾನು ತಾತ್ವಿಕ ಒಪ್ಪಿಗೆ ಕೊಡ್ತೀನಿ, 1% ಕೊಡ್ತೀನಿ, ಅದೇ ರೀತಿ ನಿಗಮ ಮಾಡಿಕೊಡ್ತೀನಿ, ವಿಶೇಷ ಪ್ಯಾಕೇಜ್ ಕೊಡ್ತೀನಿ ಅಂತೇಳಿ ಹೇಳಿ ಅಲೆಮಾರಿಗಳಿಗೆ ಮೂಗಿಗೆ ತುಪ್ಪ ಸುರುವ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಏನು ಸುವರ್ಣಸೌಧದಲ್ಲಿ ನೀವು ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಹೊರಟಿದ್ದೀರಿ 665 ಅಂತೇಳಿ, ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ನೀವು ಮಾಡ್ರಿ, ಆದರೆ ನಮಗೆ ಅಲೆಮಾರಿಗಳಿಗೆ ಪ್ರತ್ಯೇಕ ಕಾನೂನನ್ನು ತಂದು ಅಲೆಮಾರಿಗಳಿಗೆ 1% ಕೊಡುವ ನಿಟ್ಟಿನಲ್ಲಿ ಕಾನೂನು ತಂದು ನೀವು ಮಾಡ್ರಿ. ಮಾಡದೇ ಹೋದಲ್ಲಿ ನಾವು ಕೂಡ ಈ ಒಂದು ಏನು ನೀವು ಬಿಲ್ ಪಾಸ್ ಮಾಡಲಿಕ್ಕೆ ಹೊರಟಿದ್ದೀರಿ ಬೆಳಗಾವಿ ಸುವರ್ಣಸೌಧದಲ್ಲಿ ಕ್ಯಾಬಿನೆಟ್ನಲ್ಲಿ, ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಅಲೆಮಾರಿಗಳು ಇವತ್ತು ಕೂಡ ಟೆಂಟ್ಗಳಲ್ಲಿದ್ದಾರೆ. ಇವತ್ತು ನೀವು ಸಾಮಾಜಿಕ ಬದ್ಧತೆ ಬಗ್ಗೆ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಸಾಮಾಜಿಕ ಬದ್ಧತೆ ಏನನ್ನ ನಿಮಗೆ ಇದ್ರೆ ಇವತ್ತು ಅಲೆಮಾರಿಗಳಿಗೆ 1% ಕೊಟ್ಟು ಮುಂದಿನ ದಿನಗಳಲ್ಲಿ ನೀವು ಏನು ಕ್ರಮನ ತಗೊಳ್ರಿ. ಆದರೆ ಇವತ್ತು ನಮಗೆ 1% ಕೊಡದೆ ಹೋಗಿ ನೀವು ಏನೋ ಬಿಲ್ ಪಾಸ್ ಮಾಡಲಿಕ್ಕೆ ಹೊರಟು ಬೇರೆ ಯಾರೋ ಒಂದು ದೊಡ್ಡ ದೊಡ್ಡ ಸಮುದಾಯಗಳಿಗೆ ಓಲೈಕೆ ಮಾಡೋಕೆ ಹೋಗ್ತಾ ಇದ್ದೀರಿ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದರೆ ನಾವು ಕೂಡ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದ್ದೀವಿ. ನಾವು ಸಂವಿಧಾನಬದ್ಧ ಹಕ್ಕನ್ನು ಪಡ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟದ ಕಡೆ ನಾವು ಮುಖ ಮಾಡಿದ್ದೀವಿ. ಬೆಳಗಾವಿ ಸುವರ್ಣಸೌಧದಲ್ಲಿ ಸರಿಸುಮಾರು 10,000 ಜನ ಸೇರಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮಗೆ ಅಲೆಮಾರಿಗಳಿಗೆ ಪ್ರತ್ಯೇಕ ಕಾನೂನು ತಂದು 1% ಕೊಡಬೇಕಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಶಿವಕುಮಾರ್ ವೈ, ಜಿಲ್ಲಾಧ್ಯಕ್ಷರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.